ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ಒಂದು KCET ಮತ್ತು ನೀಟ್ 2025ಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದಿದ್ದೀರಾ, ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ನಿಮಗೆ ನೀಟ್ಗೆ ರಿಲೇಟೆಡ್ ಮತ್ತು KCETಗೆ ರಿಲೇಟೆಡ್ ನೀವು ಒಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಮತ್ತು ಮುಂದಿನ ಒಂದು ಏನೋ ಅಪ್ಡೇಟು, ಮತ್ತು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಪ್ಷನ್ ಎಂಟ್ರಿ ಮತ್ತು ಕಾಲೇಜ್ ಸೆಲೆಕ್ಷನ್, ಈ ರೀತಿಯಾಗಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ನಮ್ಮ ಒಂದು ಚಾನಲಲ್ಲಿ ಫ್ರೀಯಾಗಿ ನಿಮಗೆ ಕೊಡ್ತಾ ಹೋಗ್ತಾಯಿದ್ದೇವೆ. ಎಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಮೊದಲನೇದಾಗಿ ಈ ಒಂದು KCET ಮತ್ತು ನೀಟ್ 2025ರ ಒಂದು ಅಪ್ಡೇಟ್ಗೆ ಬರೋದಾದರೆ ಏನಪ್ಪ ಈಗ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ನೀಟ್ ಏನು ಎಕ್ಸಾಮ್ ಬರೆದಿರ್ತೀರ, ನೀಟ್ ಮತ್ತು ಸ್ಕೋರ್ ಬಂದಿದೆ, ಸ್ಕೋರ್ ಕಾರ್ಡ್ ಎಲ್ಲ ಕೂಡ ಬಂದಿದೆ. ಆ ಒಂದು ನೀಟ್ ರೋಲ್ ನಂಬರ್ ಏನಿದೆ ಅದನ್ನು ಒಂದು ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಲಿಂಕನ್ನು ಈಗ ಬಿಟ್ಟಿದ್ದಾರೆ. ಅದನ್ನು ಡೈರೆಕ್ಟಾಗಿ ನಾವು ವೆಬ್ ಬ್ರೌಸರ್ಗೆ ಹೋಗಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ಮಾಹಿತಿ ಇದಾಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡೋದಕ್ಕೆ ಈಗ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಮೊದಲನೇದಾಗಿ 5/7/2025ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಲಿಂಕ್ನ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ನೀಟ್ ರೋಲ್ ನಂಬರ್ ದಾಖಲಾತಿ ಲಿಂಕ್ 2025 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ಒಂದು ಬರುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಒಂದು ಲಾಗಿನ್ ಐ ಡಿ ಅಥವಾ ರಿಜಿಸ್ಟರ್ ನಂಬರ್ ಇರ್ತದೆ, ಮತ್ತು ನಿಮಗೆ ಒಂದು ಪಾಸ್ವರ್ಡ್ ಇರ್ತದೆ. ಈ ಒಂದು ಪಾಸ್ವರ್ಡ್ ಮತ್ತು ಲಾಗಿನ್ ಐ ಡಿ ಯಾವುದಪ್ಪ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಒಂದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಅದನ್ನು ನೀವು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ಈ ಒಂದು ಕ್ಯಾಪ್ಚಾ ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ಫಾರ್ಮೆಟ್ ಇಲ್ಲಿ ಓಪನ್ ಆಗ್ತದೆ. ಅಲ್ಲಿ ನಿಮಗೆ ನೀಟ್ನ ಒಂದು ರೋಲ್ ನಂಬರ್ ಕೇಳ್ತದೆ. ಆ ಒಂದು ರೋಲ್ ನಂಬರ್ನ ಕ್ಲಿಕ್ ಮಾಡಿ ನೀವು ಎಂಟ್ರಿ ಮಾಡಿದಿರಿ ಅಂತಂದರೆ ಆಯಿತು. ನಿಮ್ಮ ಒಂದು ನೀಟ್ ಸ್ಕೋರ್ ಆಟೋಮೆಟಿಕಲಿ ಫೆಚ್ ಆಗಿ ನಿಮಗೆ ಒಂದು ಫಾರ್ಮೆಟ್ ಬರ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಮಾಡಿದಿರಿ ಅಂತಂದರೆ ನಿಮಗೆ ಈ ಒಂದು ಮೆಡಿಕಲ್ ಆಗಿರ್ಬೋದು, ಅಥವಾ ಈ ಒಂದು ಡೆಂಟಲ್ ಆಗಿರ್ಬೋದು, ಮತ್ತು BAMS ಮತ್ತು ಈ ರೀತಿಯಾಗಿ BNYS, ಈ ರೀತಿಯಾಗಿ ಬೇರೆ ಬೇರೆ ಕೋರ್ಸಸ್ಗಳಿಗೆ ನೀವು ಏನಾದರೂ ಅಪ್ಲೈ ಮಾಡಬೇಕು ಅಂತ ಅಂದರೆ, ಅಥವಾ ಸೀಟ್ ಆ ಒಂದು ಕೋರ್ಸ್ಗಳನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ನೀಟ್ ಏನಿದೆ ಇದು ಯೂಸ್ಫುಲ್ ಆಗ್ತದೆ. ನೀವು ಏನಪ್ಪ ಮಾಡಬೇಕಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇಲ್ಲಿ ಸರ್ಚ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ UG ನೀಟ್ ರೋಲ್ ನಂಬರ್ ದಾಖಲಾತಿ ಲಿಂಕ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ PG ದಂತ ವೈದ್ಯಕೀಯ 2025ಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಇದು PG ನೀಟ್ ಅಂತ ಅಂದರೆ ಈಗ ಈಗಾಗಲೇ ನೀಟನ್ನು ಡಾಕ್ಟರ್ಸ್ ಯಾರು ಇರ್ತಾರೆ ಅವರಿಗೆ PG ಕೋರ್ಸ್ಗೆ ಸೇರಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇಲ್ಲೊಂದು ಬಿಟ್ಟಿದ್ದಾರೆ. ಓಕೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪದೇ ಮರಿಬೇಡಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ, ವಿಡಿಯೋನ ಮುಗಿಸೋಣ. ಜೈ ಹಿಂದ್, ವಂದೇ ಮಾತರಂ.